ಸರ್ ನಿಮ್ಮ ಮನೇದು ಒಂದು ಸ್ವಲ್ಪ ಹೇಳಿ ಸರ್. ಸರ್ ನಮ್ಮ ಮನೆ ಬನ್ನಿ ಸರ್, ಇದು ನಿಮ್ಮ ಮನೆ ಶೆಡ್ ಸರ್, ಇದು ಕಾಟೇಜ್. ನೀರಪ್ಪ ಮೊಮ್ಮಕ್ಕಳಿಗೆ ನೋಡಿ ಇದೊಂದು ವಿಡಿಯೋ ಸ್ಟಾರ್ಟ್ ಮಾಡಿ. ವಿಡಿಯೋ ಒಂದು ಫೋಟೋ ತಗೊಂಬಿಡಿ ಸಾಕು. ಅವರು ಈ ಹಿಂದಿನ ಅವರೆಲ್ಲ ಮೋಡ್ RCC ಮನೆ ಇಂಥವ್ರು ನೋಡಿರ್ತಾರೆ. ಈ ಕಾಟೇಜ್ನಲ್ಲಿ ಹೊರಗಡೆಗಿಂತ ವಾತಾವರಣ ತುಂಬಾ ತಣ್ಣಗಿರುತ್ತಪ್ಪ ಅಂತ ಹೇಳೋದಕ್ಕೆ ಒಂದು ಮಾಡಿಸುತ್ತ ಅಂತ ಅಂದ್ಬಿಟ್ಟು ಇದು ಮಾಡ್ದ. ಅದಕ್ಕೆ ನಾನು ಇಲ್ಲೇ ಲೋಕಲ್ ಕರ್ಕೊಂಡು ತುಂಬಾ ಕಡಿಮೆ ಖರ್ಚಿನಲ್ಲಿ ಒಂದು ತೆಂಗಿನ ಗರಿ ಹಾಕ್ಸಿ ಒಂದು ಕಾಟೇಜ್ ಮಾಡ್ತಿದ್ದೀನಿ. ಒಳಗಡೆ ಪ್ಲಾಸ್ಟಿಕ್ ಶೀಟ್ ಒಂದು ಕೊಟ್ಟಿದ್ದೀನಿ, ನೀರು ಬರ್ದೇ ಇರಲಿಟ್ಟು. ಮತ್ತು ನೆಲಕ್ಕೆ ಸಿಮೆಂಟ್ ಹಾಕ್ಸಿದ್ದೀನಿ, ರಫ್ ಸಿಮೆಂಟ್ ಹಾಕ್ಸಿದ್ದೀನಿ. ಒಂದು 10 ಜನ ಆರಾಮಾಗಿ ಕೂತ್ಕೊಂಡು ಅದಕ್ಕೊಂದು ಬಾಗಿಲು ಮತ್ತು ಇದಿಡಿಸಿ ಒಂದು ಅಡಿಕೆ ಇದರಲ್ಲೇನೆ ಒಂದು ಕಡೆ ಶೇಫ್ ಕೊಡಿಸಿ ಒಂದು ರೌಂಡ್ ಆಕಾರ ಮಾಡಿಸಿರೋದ್ರಿಂದ ಇದು ಬಂದವರೆಲ್ಲ ಒಳಗಡೆ ಒಂದು ಬೆಂಚ್ಗಲ್ಲು ಒಂದು ಸುಮ್ಮನೆ ಒಂದು ಇದು ಮಾಡಿಸಿದ್ವಿ. ಸಾಕು ಅಂದ್ಬಿಟ್ಟು ಬನ್ನಿ ಸರ್, ನೋಡಿ ಸರ್. ಏನು ಸರ್ ಎಷ್ಟು ಕೂಲಾಗಿ, ಎಷ್ಟು ಕೂಲಾಗಿದೆ ನೋಡಿ ಸರ್. ಇಲ್ಲಿ ಎಷ್ಟು ಕೂಲಾಗಿದೆ ನೋಡಿ ಸರ್. ಈಗಲೇ ಎಷ್ಟು ಫೀಲ್ ಆಗುತ್ತೆ ನೋಡಿ ಸರ್, ಎಷ್ಟು ಫೀಲ್ ಆಗುತ್ತೆ ನೋಡಿ ಸರ್. ಎಷ್ಟು ನೋಡಿ ಸರ್, ಹೆಂಗಿದೆ ನೋಡಿ ಸರ್. ಮೆಡಿಟೇಷನ್ ಕೂತ್ಕೊಳ್ಳೋಕೆ ಭಾಳ ನೋಡಿ ಸರ್. ಇದು ಅದಕ್ಕೆ ಸರ್ ಇಲ್ಲಿಗೆ ಬಂದ್ರೆ ಇಲ್ಲೇ ಊಟ ಮಾಡಿ ಬೆಳಗ್ಗೆ ತಿಂಡಿನೂ ಇಲ್ಲೇ ಒಂದು ಚಾಪೆ ಹಾಸ್ಕೊಂಡು. ಹೌದು ಸರ್, ಚಾಪೆನೂ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ತಣ್ಣಗಿದೆ ಸರ್ ಇಲ್ಲಿ, ಅಯ್ಯೋ ಅದನ್ನು ವರ್ಣಿಸಲು ಅಸಾಧ್ಯ ಸರ್. ನೋಡಿ ಲೋಕಲ್ ಸಿಗೋ ನಮಗೆ ಏನ್ ಸಿಗುತ್ತೋ ಲೋಕಲ್ ಹತ್ತಿರದಲ್ಲಿ ಸಿಗೋ ಮೆಟೀರಿಯಲ್ ನಲ್ಲೇ ಇದನ್ನ ಮಾಡಿಸಿದ್ದೀನಿ ಸರ್. ಇದನ್ನು ಮೊಮ್ಮಕ್ಕಳು ಸೇಫ್ಟಿಗೋಸ್ಕರವಾಗಿ ಒಂಚೂರು ಇಲ್ಲೇನು ಏನು ಭಯ ಇಲ್ಲ ಸರ್. ಇದಕ್ಕೆ ಎಷ್ಟು ಖರ್ಚಾಯ್ತು ಸರ್? ಸರ್ ನನಗೆ ಸರ್ ಇದಕ್ಕೆ ನೆಲಕ್ಕೆ ಸಿಮೆಂಟ್ ಹಾಕ್ಸಿರೋದ್ರಿಂದ ಮತ್ತು ಹಾಲೋ ಬ್ರಿಕ್ಸು ಮತ್ತು ಇದೆಲ್ಲ ಮಾಡಿಸಿರೋದ್ರಿಂದ ನನಗೆ ಇದು ಒಂದು 15,000 ರೂಪಾಯಿ ಖರ್ಚಾಗಿದೆ ಅಷ್ಟೇ ಸರ್. 15,000 ರೂಪಾಯಿ ಒಂದು ಸಂಸಾರ ಇರ್ಬೋದು ಸರ್. ಇದರಲ್ಲಿ ಆರಾಮ ಹೇಳ್ತಾರೆ ಒಂದು ಸಂಸಾರ ಇರ್ಬೋದು ಅಂತ ನೋಡಿ. ಎಲ್ಲ ಸೇಫ್ಟಿ ಮಾಡಿಸಿದ್ದೀನಿ, ಗಾಳಿ ಬೆಳಗ್ಗೆ ಚೆನ್ನಾಗಿ ಬರುತ್ತೆ. ಮತ್ತು ಈ ಮೇಲ್ಗಡೆ ಆ ಕಡೆ ಈ ಕಡೆ ಒಂದು ಸಿಮೆಂಟ್ ದೇನೆ ಕಂಬಗಳು ನಿಲ್ಲಿಸಿ ಅದಕ್ಕೆ ಗೆದ್ಲು ಅದು ಏನು ಬರ್ದಂಗೆ ಇದು ಮಾಡಿಸಿದ್ದೀನಿ ಸರ್. ನೋಡಿ ಒಳ್ಳೆ ಫ್ರೆಶ್ ಏರ್ ಬರ್ತಾ. ಹೌದು, ಫ್ರೆಶ್ ಏರ್ ಬರ್ತಾ ಇದೆ, ತಣ್ಣಿದೆ ನೋಡಿ. ಬೇಸಿಗೆಯಲ್ಲಿ ವರದಾನ ಸರ್, ಇದು ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಅಷ್ಟು ಚೆನ್ನಾಗಿದೆ ಸರ್. ಇದು ಬಹಳ ಖುಷಿ ಆಯ್ತು ಸರ್. ನಿಮ್ದು ಈ ಮನೆಗೆ ಏನಾದ್ರು ಹೆಸರಿಟ್ಟಿದ್ರೆ ಸರ್? ಏನು ಇಟ್ಟಿಲ್ಲ ಸರ್, ನಾವು ಇದಕ್ಕೆ ಇನ್ನೂ ಹೆಸರಿಟ್ಟಿಲ್ಲ. ಅದಕ್ಕೆ ಇದಕ್ಕೆ ಈ ಜಾಗಕ್ಕೆ ಕೆಂಬಾರೆ ಅಂತ ಹೇಳ್ತಾರೆ. ಕೆಂಬಾರೆ ಈ ಜಾಗಕ್ಕೆ ಕೆಂಬಾರೆ ಹೋಮ್ ಸ್ಟೇ ಅಂತಾರೆ, ಏನಾದ್ರು ಒಂದು ಇಡೋಣ ಅಂತ ಅಂದ್ಬಿಟ್ಟು ಸರ್. ಅದು ಬಹಳ ಖುಷಿ ಆಯ್ತು ಸರ್. ಈ ಜಾಗದ ಹೆಸರೇ ಇಡೋಣ. ಅವರವರ ಜಮೀನಲ್ಲಿ ಇಂಥದ್ದೊಂದು ಮಾಡ್ಕೊಂಡ್ರೆ